ಸಂಗೊಳ್ಳಿ ರಾಯಣ್ಣ ಅರ್ಬನ್ ಕೋಆಪರೇಟಿವ್ ಸೊಸೈಟಿ ಹಾಗೂ ಸೌಹಾರ್ದ ಸಹಕಾರಿ ನಿಯಮಿತದಲ್ಲಿ ಯಾರ್ಯಾರು ಠೇವಣಿ ಇಟ್ಟಿದ್ದೀರಿ ಆ ಠೇವಣಿದಾರರು ಈಗಾಗಲೇ ಬೆಂಗಳೂರಿಗೆ ಹೋಗಿ ಅರ್ಜಿಗಳನ್ನು ಸಲ್ಲಿಸಿ ತಮ್ಮ ದಾಖಲೆಗಳನ್ನು ಸಲ್ಲಿಸಿದ್ರಿ. ಆದರೆ ಅಲ್ಲಿರ್ತಕ್ಕಂಥ ಸ್ಪೆಷಲ್ ಆಫೀಸರ್ ಕಾಂಪಿಟೆಂಟ್ ಅಥಾರಿಟಿ ಬಹಳ ಜನರ ಅರ್ಜಿಗಳನ್ನು ತಿರಸ್ಕಾರ ಮಾಡಿದ್ದಾರೆ. ಸೆಕ್ಷನ್ 7 ಉಪ ಕಲಂ 2 ಪ್ರಕಾರ ರಿಜೆಕ್ಟ್ ಮಾಡಿದ್ದಾರೆ. ಅಂತ ಯಾರು ಠೇವಣಿದಾರ ಇದ್ರಿ, ಯಾರ ಕಡೆ ಲೆಟರ್ ಬಂದಿದೆ, ರಿಜೆಕ್ಟ್ ಅಂತ ಲೆಟರ್ ಬಂದಿದೆ, ಅವರು ಹಣ ಇಟ್ಟ ಬಗ್ಗೆ ಸೂಕ್ತ ದಾಖಲೆಗಳು ಅಂದ್ರೆ ನೀವು ಬ್ಯಾಂಕ್ನಲ್ಲಿ ಡ್ರಾ ಮಾಡಿ ಸೊಸೈಟಿಯಲ್ಲಿ ಇಟ್ಟಿದ್ರೆ ಆ ಬ್ಯಾಂಕಿನಲ್ಲಿ ಇರ್ತಕ್ಕಂಥ ಸ್ಟೇಟ್ಮೆಂಟ್ ಅನ್ನ ತಗೊಂಡು ಮತ್ತು ನಿಮಗೇನು ರಿಜೆಕ್ಷನ್ ಲೆಟರ್ ಇರ್ತದ ಆ ಲೆಟರು ಮತ್ತು FD ಪಾವತಿಗಳನ್ನು ಹಚ್ಚಿ ಇಲ್ಲಿ ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲಿ ಒಂದು ದಾಖಲೆಯನ್ನ ಅವ್ರು ನೀವು ನೀಡಬೇಕು. ನೀಡಿದ ಬಗ್ಗೆ ಅವ್ರ ಕಡೆಯಿಂದ ಸ್ವೀಕೃತಿ ಪತ್ರ ತಗೋಬೇಕು. ಮತ್ತು ಅದೇ ಒಂದು ಕಾಪಿಯನ್ನ ನೀವು ಬೆಂಗಳೂರಿನಲ್ಲಿರ್ತಕ್ಕಂಥ ಈ ಕಾಂಪಿಟೆಂಟ್ ಅಥಾರಿಟಿಗೂ ಕೂಡ ರಿಜಿಸ್ಟರ್ ಪೋಸ್ಟ್ ಮುಖಾಂತರ ಕಳಿಸ್ರಿ. ಒಂದು ವೇಳೆ ಯಾರ ಕಡೆ ಏನು ದಾಖಲೆ ಇಲ್ಲ, ಬ್ಯಾಂಕಿನಲ್ಲಿ ಹಣ ವಿಡ್ರಾ ಮಾಡಿದ್ದು ಪ್ರೂಫ್ ಇಲ್ಲ ಅಂತಂದ್ರೆ ಅಂತ ಠೇವಣಿದಾರರು ನಮ್ಮ ಕಚೇರಿಗೆ ಮಧ್ಯಾಹ್ನ 4 ರಿಂದ 6 ಗಂಟೆ ಸಮಯದಲ್ಲಿ ಬಂದ್ರೆ ನಾವು ಒಂದು ತಕರಾರು ಅರ್ಜಿಯನ್ನ ಬರೆದು ಕೊಡ್ತೀವಿ. ಆ ತಕರಾರು ಅರ್ಜಿಯನ್ನ ನೀವು ತುಂಬಿ ಅಂಚೆ ಮುಖಾಂತರ ರಿಜಿಸ್ಟರ್ ಪೋಸ್ಟ್ ಅನ್ನ ನೀವು ಮಾಡಿ ಈಗ ಸದ್ಯಕ್ಕೆ ತಕರಾರನ್ನ ಸಲ್ಲಿಸ್ರಿ. ಬರುವಂತ ದಿನಗಳಲ್ಲಿ ಆ ಒಂದು ವಿಶೇಷಾಧಿಕಾರಿ ಏನು ಉತ್ತರ ಕೊಡ್ತಾರೆ ಅದನ್ನ ನೋಡಿಕೊಂಡು ಇವತ್ತು ಸ್ವಲ್ಪ ಕೂಲಿ ಕಾರ್ಮಿಕರು ನಮ್ಮ ಬೆಳಗಾವಿ ಜಿಲ್ಲೆಯಲ್ಲಿ ಬಂದು ನಮಗೆ ಮನವಿ ಕೊಟ್ಟಿದ್ದಾರೆ. ಆ ಮನವಿಗೆ ಸಂಬಂಧಪಟ್ಟಂಗೆ ಒಂದು ಪಂಚಾಯಿತಿಯಲ್ಲಿ ನಮಗೆ ಕೆಲಸ ಕೊಡ್ತಾ ಇಲ್ಲ ಅಂತ ಫಾರ್ಮ್ 6 ಕೊಡೋದಕ್ಕೆ ನಾವು ಅವರಿಗೆ ಹೇಳಿದ್ದೀವಿ. ಫಾರ್ಮ್ 6 ಕೊಟ್ಟಿದ್ದಲ್ಲಿ 15 ದಿವಸದ ಒಳಗಡೆ ಅವರಿಗೆ ನಾವು ಕೂಲಿ ಕೊಡಬೇಕಂತೀವಿ. ಇಲ್ಲಂತಿದ್ದಲ್ಲಿ ಅವರಿಗೆ ನಾವು ಕೂಲಿ ಕೊಡೋದಿದ್ದಲ್ಲಿ ನಾವು ಅವರಿಗೆ ಅಲವೆನ್ಸ್ ಕೂಡ ಕೊಡ್ತೀವಿ. ಆ ಒಂದು ಕ್ರಮ ಕೂಡ ಮಾಡಲಿಕ್ಕೆ ನಮ್ಮ PD ಅವ್ರಿಗೆ ನಾವು ಹೇಳಿದ್ದೀವಿ. ಅದ್ರ ಜೊತೆಗೆ ಅವರು ಸ್ವಲ್ಪ ಬೇಡಿಕೆಗಳು ಇಟ್ಟಿದ್ದಾರೆ. ಅಂದರೆ ವೇತನ ಎಲ್ಲವೂ ವೇಜಸ್ ಏನಿದೆ ಅವೆಲ್ಲವೂ ಕೂಡ ಟೈಮಲ್ಲಿ ಬರಬೇಕಂತ. ಆ ಟೈಮಿಗೆ ಸಂಬಂಧಪಟ್ಟಂಗೆ ಸರ್ಕಾರ ಗಮನಕ್ಕೆ ಕೂಡ ತಂದಿದ್ದೀವಿ. ಅದು ಶೀಘ್ರದಲ್ಲಿ ಬರುತ್ತೆ ಅಂತ ನಮಗೆ ನಿನ್ನೆ ಕಮಿಷನರ್ ಆಫೀಸಿಂದ ಕೂಡ ನನಗೆ ಡಿಸಿಷನ್ ಬಂದಿದೆ. ಅದಕ್ಕೆ ಜೊತೆಗೆ ಯಾವುದಾದ್ರೂ ಅನರ್ಹರು ಅವರಿಗೆ ನಾವು ಏನಾದರೂ ಕರೆಕ್ಟಾಗಿ ಕೊಟ್ಟಿಲ್ಲ, ಅನರ್ಹರಿಗೆ ನಾವೇನಾದರೂ ಸೌಲಭ್ಯಗಳು ಕೊಟ್ಟಿದ್ದಲ್ಲಿ ನಮ್ಮ ನರೇಗಾ ಯೋಜನೆಯಲ್ಲಿ ಓಂಬಡ್ಸ್ಮನ್ ಅಂತ ಇರ್ತಾರೆ, ಅವರು ನಮ್ಮ ಜಡ್ಜ್ ಈಕ್ವಲೆಂಟ್ ಒಬ್ಬ ಅಧಿಕಾರಿಗಳು ಇದ್ದಾರೆ. ನಮ್ಮ ಓಲ್ಡ್ ಜಿಲ್ಲಾ ಪಂಚಾಯತ್ ಪಕ್ಕದಲ್ಲಿ ಅವರ ಆಫೀಸ್ ಇದೆ. ಅಲ್ಲಿ ಬಂದು ಕೂಡ ಅವರಿಗೆ ಕಂಪ್ಲೇಂಟ್ ಕೊಡಲಿಕ್ಕೆ ನಾವು ಅವರಿಗೆ ಹೇಳಿದ್ದೀವಿ. ಸೊ ಇಂಥ ನಿಟ್ಟಿನಲ್ಲಿ ನಾವು ವಿಲ್ ಸಿ ದಟ್ ನಮ್ಮ ನರೇಗಾದಲ್ಲಿ ಎಲ್ಲ ಅರ್ಹ ಫಲಾನುಭವಿಗಳಿಗೆ ಹಾಗೂ ಜನರಿಗೆ ಅನುಕೂಲ ಆಗುತ್ತೆ. ಈಗ ಅಂದರೆ ಒಂದು 2 ಮಂತ್ಸ್ ಬಂದಿಲ್ಲ ಅಂತಿದೆ. FTO ಎಲ್ಲ ಆಗಿದೆ. ಶೀಘ್ರದಲ್ಲಿ ಬರುತ್ತೆ.